ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ವ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ 1300 MBBS ಸೀಟ್ಸ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವು. ಆದ್ರೆ 2026 ಒಳಗೆ ಕಟ್ ಆಫ್ ಕಡಿಮೆ ಆಗ್ತೈತೋ ಮತ್ತು ನಿಮ್ಮ ಮಾರ್ಕ್ಸ್ 400 ಇದ್ರೂ ಕೂಡ MBBS ಗೌರ್ಮೆಂಟ್ ಸೀಟ್ ಮತ್ತು ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಇಲ್ಲೋ ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೀಟ್ 2026 ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ 1300 MBBS ನ್ಯೂಲಿ MBBS ಸೀಟ್ಸ್ ಏನೈತಲ್ಲ ಆ್ಯಡ್ ಆಗತ್ತವು. NMC ದಿಂದನೂ ಅಫಿಷಿಯಲ್ ಆಗಿ ನೋಟಿಫಿಕೇಶನು ಬಂದೈತಿ ಮತ್ತು ಇನ್ನಷ್ಟು ನಂಬರ್ ಆಫ್ ಸೀಟ್ಸ್ ಏನೈತಲ್ಲ ಇನ್ಕ್ರೀಸ್ ಆಗೋ ಸಾಧ್ಯತೆನೂ ಜಾಸ್ತಿ ಐತಿ. ಇದರಿಂದ ಕಟ್ ಆಫ್ ಹೆಂಗೆ ಕಡಿಮೆ ಆಗ್ತೈತೆ ಅನ್ನೋದು ಬಹಳಷ್ಟು ಜನರಿಗೂ ಡೌಟ್ ಇರ್ತೈತಿ. ಏನಂದ್ರೆ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆದಾಗ ಕಟ್ ಆಫ್ ಅಂತೂ ಕಡಿಮೆನೇ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಯಾಕೆ ಕಟ್ ಆಫ್ ಅನ್ನೋದು ಮಾತ್ರ ಏನು ಕಟ್ ಆಫ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತೆ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕರ್ನಾಟಕದಿಂದ ಎಷ್ಟು ಜನ ಬರೀತಾರೋ ಮತ್ತು ನಮ್ಮ ಸ್ಟೇಟ್ ಕೌನ್ಸಿಲಿಂಗ್ ಒಳಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಏನೈತಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೋ ಅದ್ರ ಮೇಲೆ ಏನೈತಲ್ಲ ಕಟ್ ಆಫ್ ಏನೈತಲ್ಲ ಡಿಸೈಡ್ ಆಗ್ತೈತಿ. ನಮಗೆ 1300 MBBS ಸೀಟ್ ಇನ್ಕ್ರೀಸ್ ಆಗಿದ್ದರಿಂದ ನಮಗೆ ಏನು ಲಾಭ ಐತೈತೆ ಏನಂತ ಹೇಳಿ ಅಂದ್ರೆ ಯಾರೆಲ್ಲ ಬಾರ್ಡರ್ ಲೈನ್ದಾಗ ಸ್ಟೂಡೆಂಟ್ಸ್ ಇರ್ತಾರೋ ಅವರಿಗೂ ಕೂಡ ಬಹಳಷ್ಟು ಏನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಲಾಸ್ಟ್ ಇಯರ್ ಅಂದ್ರೆ ಯಾರೆಲ್ಲ ಬಾರ್ಡರ್ ಲೈನ್ದಾಗ ಇರ್ತಾರಲ್ಲ ಅವ್ರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನಂದ್ರೆ ಪ್ರೈವೇಟ್ GMP ಸೀಟಿಗೆ ಹೋಗೋರಿಗೂ ಕೂಡ ಬಹಳಷ್ಟು ಏನೈತಲ್ಲ ಕಟ್ ಆಫ್ ಒಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಆಲ್ರೆಡಿ ನೋಡಿರ್ಬೋದು. ಓಕೆ, ಈಗ ಏನಂದ್ರೆ ಈ ವರ್ಷ ಇಲ್ಲಿ ಕಟ್ ಆಫ್ ಅನ್ನು ನೋಡೋನು. ಲಾಸ್ಟ್ ಇಯರ್ 2025 SC ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇತ್ತಂದ್ರೆ 2,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್. ಜನರಲ್ ಮೆರಿಟಿಗೆ 2,30,000 ಸೆಕೆಂಡ್ ರೌಂಡಲ್ಲಿ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು 385 ಮಾರ್ಕ್ಸಿಗೆ. 391 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗೆ ಏನೈತಿ 2,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 388 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೀವು 2024 ಒಳಗೆ ನೋಡ್ಬೇಕಂದ್ರೆ 2,25,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ 2025 ಕೂಡ 1,277 ಸೀಟ್ಸ್ ಏನೈತಲ್ಲ ಇನ್ಕ್ರೀಸ್ ಆಗಿದ್ದು. ಮತ್ತು ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ಗೆ ಮತ್ತು ಈ ಇಯರ್ಗೆ ಎಷ್ಟು ಕಟ್ ಆಫ್ ಡಿಫ್ರೆನ್ಸ್ ಐತಿ ಅಂದ್ರೆ 2025 ಒಳಗೆ ಅರೌಂಡ್ ಏನೈತಿ ನೋಡ್ಬೋದು ನೀವು. 2,35,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಭಾಳ ಏನಿಲ್ಲ, ಆಲ್ಮೋಸ್ಟ್ ಆಲ್ ಒಂದು 13,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫರೆನ್ಸನ್ನು ಕಾಣ್ಬೋದು. ಈ ವರ್ಷನೂ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆದ್ರೆ ನಿಮ್ಮ ರ್ಯಾಂಕಿಂಗ್ 2,30,000 ಲಾಸ್ಟ್ ಇಯರ್ ಏನೈತಲ್ಲ ಕಟ್ ಆಫ್ ನಿಂತಿತ್ತಲ್ಲ 2,45,000 ಮಟನೂ ಕಟ್ ಆಫ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಈ ವರ್ಷ ನಿಮ್ಮ 2,45,000 ತನೂ ಕಟ್ ಆಫ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಇಷ್ಟು ರ್ಯಾಂಕಿಂಗ್ ಒಳಗಿದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು 2,40,000 ತನೂ ಹೋಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ SC ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಲಾಸ್ಟ್ ಇಯರು 2,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 388 ಮಾರ್ಕ್ಸಿಗೆ. ಈ ವರ್ಷನೂ ನಿಮ್ಮ ರ್ಯಾಂಕಿಂಗ್ 2,35,000ಕ್ಕಿಂತ ಕಡಿಮೆ ಬಂದ್ರೆ ಅಥವಾ 2,40,000ಕ್ಕಿಂತ ರ್ಯಾಂಕ್ ಕಡಿಮೆ ಬಂದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಈ ವರ್ಷ SC ಕ್ಯಾಟಗರಿಯಲ್ಲಿ ABC ಅಂತ ಬಹಳಷ್ಟು ಡಿವೈಡ್ ಆಗ್ಯಾವು. ಅದಕ್ಕೋಸ್ಕರನ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಚಾನ್ಸಸ್ ಅಂತೂ ಜಾಸ್ತಿ ಐತಿ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫು 410 ಮಾರ್ಕ್ಸ್ ಇದ್ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ಮತ್ತು ಇದಕ್ಕಿಂತ ಕಡಿಮೆನೂ ಬರ್ಬೋದು, ಜಾಸ್ತಿನೂ ಆಗೋ ಚಾನ್ಸಸ್ ಅಂತೂ ಜಾಸ್ತಿ ಐತಿ. ಆಲ್ಮೋಸ್ಟ್ ಆಲ್ ನಂಬರ್ ಆಫ್ ಕಾಂಪಿಟೇಷನ್ ಹೆಂಗೆ ಇರ್ತೈತಿ ಅದ್ರ ಮೇಲೆ ಏನೈತಿಲ್ಲ ಡಿಸೈಡ್ ಆಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ
ಎಸ್ ಸಿ ಕ್ಯಾಟಗರಿ ಕನ್ನಡ ಮೀಡಿಯಮ್. ಎಸ್ ಸಿ ಕ್ಯಾಟಗರಿ ಕನ್ನಡ ಮೀಡಿಯಮ್ ಲಾಸ್ಟ್ ಇಯರ್ 2025 ಎಷ್ಟು ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 2,44,000 ಆಲ್ ಇಂಡಿಯಾ ರ್ಯಾಂಕಿಗೆ. ಸೆಕೆಂಡ್ ರೌಂಡ್ ಒಳಗೆ ನೋಡ್ಬೇಕಂದ್ರೆ 2,97,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 359 ಮಾರ್ಕ್ಸಿಗೆ. ಮತ್ತು 2024 ಒಳಗೆ ನೋಡ್ಬೇಕಂದ್ರೆ 2,57,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು 40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸನ್ನು ಕಾಣ್ಬೋದು. ಅದು ಸೆಕೆಂಡ್ ರೌಂಡಲ್ಲಿ ಈ ಕಾಲೇಜ್ ಒಳಗೆ ಈಗ 359ಗೆ ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಆಗಿತ್ತಲ್ಲ, ಆ ಕಾಲೇಜಲ್ಲಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಸಿಗೆ ಅಷ್ಟು ಪೇ ಮಾಡೋಕ್ಕಾಗ್ತೈತಿ, ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸಿಗೆ ಪೇ ಮಾಡೋಕ್ಕಾಗಂಗಿಲ್ಲತ್ತೆ, ಬಹಳಷ್ಟು ಜನ ಹೋಗಂಗಿಲ್ಲ. ನೆಕ್ಸ್ಟ್ ನೀವು 1.5 ಲ್ಯಾಕದ ಸೀಟ್ ನೋಡ್ಬೇಕಂದ್ರೆ 2,56,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 2,60,000ಕಿಂತ ಕಡಿಮೆ ಬಂದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಎಸ್ ಸಿ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್ ಲಾಸ್ಟ್ ಇಯರು 2,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 392 ಮಾರ್ಕ್ಸ್ಗೆ ಏನೈತಲ್ಲ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಈ ವರ್ಷ ನಿಮ್ಮ ಮಾರ್ಕ್ಸ್ ಎಷ್ಟಿದ್ರೆ ಸೀಟ್ ಸಿಗ್ಬೋದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಕನ್ನಡ ಮೀಡಿಯಮ್ಗೆ ಎಷ್ಟಂದ್ರೆ 400 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂದಿರ್ತೈತೆ ಅಂದ್ರೆ ಇಲ್ಲಿ ಕೂಡ ಒಂದು ಸ್ವಲ್ಪ ಅಲ್ಲಿಕ್ಕಿಂತ ಒಂದು 5 to 10 ಮಾರ್ಕ್ಸ್ 5 ಮಾರ್ಕ್ಸ್ ಅಂತೂ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ಆಲ್ಮೋಸ್ಟ್ ಆಲ್ 2 to 3 ಮಾರ್ಕ್ಸ್ ನಿಮ್ಮ ರ್ಯಾಂಕಿಂಗ್ 2,30,000ಕಿಂತ ಕಡಿಮೆ ಇದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿ ರೂರಲ್ ಲಾಸ್ಟ್ ಇಯರ್ 2025 3,32,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 389 ಮಾರ್ಕ್ಸ್ಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸೆಕೆಂಡ್ ರೌಂಡಲ್ಲಿ. ಮತ್ತು ಥರ್ಡ್ ರೌಂಡಲ್ಲಿ 2,39,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 386 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದನ್ನು ನೀವು 2024 ಒಳಗೆ ನೋಡ್ಬೇಕಂದ್ರೆ 2,40,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸುಮಾರು 480 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು ನಂಬರ್ ಆಫ್ ಸೀಟ್ಸೂ ಇನ್ಕ್ರೀಸ್ ಆಗ್ಯಾವು, ಆದ್ರೆ ಕಟ್ ಆಫ್ ಯಾಕೆ ಕಡಿಮೆ ಆಗಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ ಬಹಳಷ್ಟು ಕಾಂಪಿಟೇಷನ್ ಐತಿ. ಈ ವರ್ಷ ಎಷ್ಟು ಸ್ಟೂಡೆಂಟ್ಸ್ ಬರ್ತಾರ ಅನ್ನೋದು ಇನ್ನೂ ಕೂಡ ಒಂದು ಸ್ವಲ್ಪ ಇದನ್ನಿರ್ತೈತಿ. ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಂದ್ರೆ 4,10,000 ಐತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗು 4,40,000ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ MBBS ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಎಸ್ ಸಿ ಕ್ಯಾಟಗರಿ ರೂರಲ್ ಹೈದರಾಬಾದ್ ಕರ್ನಾಟಕ ಲಾಸ್ಟ್ ಇಯರ್ 2,36,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಓಕೆ 2,36,000 ಸುಮಾರು 387 ಮಾರ್ಕ್ಸಿಗೆ. ಈ ವರ್ಷ ನಿಮ್ಮ ರ್ಯಾಂಕಿಂಗು ಎಲ್ಲರೇ 2,40,000ಕಿಂತ ಕಡಿಮೆ ಇತ್ತಂದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇದೊಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಅಂತೂ ಬಹಳ ಐತಿ. ಮತ್ತು ಇದೇ ರೀತಿಯಾಗಿರುವಂಥ ಅಪ್ಡೇಟ್ಗೋಸ್ಕರ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.